ರಾಜ್ಯ ರೈತರ ಸಂಕಷ್ಟವನ್ನು ಪರಿಹರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟವನ್ನು ಆರಂಭಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಶಾಸಕರು ಮತ್ತು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದಂಥ ಎಸ್ ಪಾಟೀಲ್ ನಡಾಳಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಹೋರಾಟ ಅಂತಂದರೆ ಅದು ಬಿಜೆಪಿಯ, ಅದರಲ್ಲೂ ಯಡಿಯೂರಪ್ಪನವರು ರೈತ ಪರ ಹೋರಾಟ ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಗುರುತಿಸ್ಕೊಂಡವರು. ಈಗ ಬಿಜೆಪಿ ಅದೇ ರೈತರ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಪ್ಲ್ಯಾನ್ ಮಾಡ್ತಾ ಇದೆ ಮತ್ತು ರೈತರಿಗೆ ಯಾವ ರೀತಿಯಾದಂಥ ನ್ಯಾಯವನ್ನು ಕೊಡಿಸುತ್ತೆ ಅನ್ನೋದು ಭಾಳ ಮುಖ್ಯ. ಕರ್ನಾಟಕದಲ್ಲಿ ಅತ್ಯಂತ ಸಂಕಷ್ಟದಲ್ಲಿರ್ತಕ್ಕಂಥ ಸಮುದಾಯ ಅಂದರೆ ರೈತ ಸಮುದಾಯ. ಈ ಸಂದರ್ಭದಲ್ಲಿ ಮೆಕ್ಕೆಜೋಳವನ್ನು ಬೆಳೆದಿರ್ತಕ್ಕಂಥ ರೈತ ಮಾರ್ಕೆಟ್ನಲ್ಲಿ ಬೆಲೆ ಕುಸಿತದಿಂದಾಗಿ ಬಹಳಷ್ಟು ತೊಂದರೆಗೆ ಒಳಗಾಗಿದ್ದಾನೆ. ನಮ್ಮದು ಮೊದಲೇ ಬೇಡಿಕೆ ಇಡೀ ರಾಜ್ಯದಲ್ಲಿ ತತ್ಕ್ಷಣಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಬೇಕು. ರಾಜ್ಯ ಸರ್ಕಾರ ಇಂಟರ್ಫಿಯರ್ ಆಗಬೇಕು. ಕೂಡಲೇ ಏನು ಕೇಂದ್ರ ಸರ್ಕಾರ ಬೆಂಬಲೆಯನ್ನು 2400 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ, ಆ ಒಂದು ದರದಲ್ಲಿ ಖರೀದಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಮೊದಲನೇ ಒಂದು ಹೋರಾಟ. ಭಾಳ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದಲ್ಲಿ TB ಡ್ಯಾಮನ್ನು ಕ್ರಸ್ಟ್ ಗೇಟ್ಗಳನ್ನು ನಾವು ರಿಪೇರಿ ಮಾಡ್ತೇವೆ, ಅದಕ್ಕೆ ಎರಡನೇ ಬೆಳೆಗೆ ನೀರು ಕೊಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಅದನ್ನು ಭಾರತೀಯ ಜನತಾ ಪಕ್ಷ ವಿರೋಧ ಮಾಡ್ತದೆ. ಎರಡನೇ ಬೆಳೆಗೆ ನೀರು ಕೊಟ್ಟು ಕೂಡ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಇದೆ. ಆದರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ, ಅನುದಾನವನ್ನು ಕೊಡದೇ ಇರೋದರಿಂದ ಅದು ಲೇಟಾಗಿ ಈ ರೀತಿಯಾದಂಥ ತೊಂದರೆಯನ್ನು ರೈತ ಅನುಭವಿಸ್ತಾ ಇದ್ದಾನೆ. ಅದಕ್ಕೆ ಅಲ್ಲಿ ಪ್ರಮುಖವಾಗಿ 3 ಬೇಡಿಕೆಗಳನ್ನು ನಾವು ಇಟ್ಕೊಂಡಿದ್ದೇವೆ. ಒಂದು, ಎರಡನೇ ಬೆಳೆಗೆ ನೀರು ಕೊಡಬೇಕು. ಒಂದು ವೇಳೆ ನೀರು ಕೊಡೋದಿಲ್ಲ ಅನ್ನೋದಾದರೆ ಯಾವ ಬೆಳೆ ಎರಡನೇ ಬೆಳೆ ನಷ್ಟ ಅನುಭವಿಸುವಂಥ ರೈತ ಏನಿದ್ದಾನೆ, ರೈತನ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು. ಕ್ರಸ್ಟ್ ಗೇಟ್ಗಳನ್ನು ರಿಪೇರಿ ಮಾಡುವ ಸಂದರ್ಭದಲ್ಲಿ ಬರೀ ಕ್ರಸ್ಟ್ ಗೇಟ್ಗಳು ಅಷ್ಟೇ ಅಲ್ಲ, ತುಂಗಭದ್ರಾ ನೀರಾವರಿ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಟನಲ್ಗಳು, ಅಕ್ವಡೇಟ್ಗಳು, ಆಮೇಲೆ ಉಳಿದಂಥ ಕಾಲುವೆಗಳು ಅವೆಲ್ಲವನ್ನು ಕೂಡ ರಿಪೇರಿ ಮಾಡೋದಕ್ಕೆ ತಕ್ಷಣ ರಾಜ್ಯ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಕಲ್ಯಾಣ ಕರ್ನಾಟಕಕ್ಕೆ ಸೀಮಿತವಾಗಿ. ಒಟ್ಟಾರೆ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದಾಗಿ ಅತಿ ಹೆಚ್ಚು ಬೆಳೆ ನಾಶ ಆಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ 10 ಜಿಲ್ಲೆಗಳಲ್ಲಿ 38 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಬೆಳೆ ನಾಶ ಆಗಿದೆ. ಅದನ್ನು ನಮ್ಮ ರಾಜ್ಯದ ನಾಯಕರಾದಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಜಿಯವರು ಮತ್ತು ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ವರದಿಯನ್ನು ನಾವು ಈಗಾಗಲೇ ತಯಾರು ಮಾಡಿ ಸಬ್ಮಿಟ್ ಮಾಡಿದ್ದೇವೆ. 38 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಾಶ ಆಗಿದೆ. ಅದಕ್ಕೆ ಇವತ್ತಿನವರೆಗೂ ಕೂಡ 1.5 ತಿಂಗಳಾಯಿತು ಈ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿ 1 ರೂಪಾಯಿ ನಯಾ ಪೈಸನ್ನು ಕೂಡ ರೈತರ ಅಕೌಂಟಿಗೆ ಬಿಡುಗಡೆ ಮಾಡಿಲ್ಲ. ಅದಕ್ಕೋಸ್ಕರ ಕಷ್ಟದಲ್ಲಿರುವಂಥ ರೈತನಿಗೆ ನೇರವಾಗಿ ಹಣವನ್ನು ಬಿಡುಗಡೆ ಮಾಡಬೇಕು, ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು, ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಅಂತಕ್ಕಂಥ ಆಗ್ರಹವನ್ನು, ತುಂಗಭದ್ರಾ ಡ್ಯಾಮ್ನಲ್ಲಿ ಎರಡನೇ ಬೆಳೆಗೆ ನೀರು ಕೊಡಬೇಕು, ಇಲ್ಲವೇ ಪರಿಹಾರ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಇಟ್ಕೊಂಡು ಡಿಸೆಂಬರ್ 8ನೇ ತಾರೀಕು ಏನು ಬೆಳಗಾವಿನಲ್ಲಿ ಅಧಿವೇಶನ ನಡೀತಿದೆ, ಅಷ್ಟರೊಳಗಾಗಿ ಮಂಡಲದ ಹಂತದಲ್ಲಿ ಮತ್ತು ತಾಲೂಕಾ ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ ಮತ್ತು ಸುವರ್ಣಸೌಧದ ಹಂತದಲ್ಲಿ ಕೂಡ ನಾವು ಈ ಹೋರಾಟವನ್ನು ಹಮ್ಮಿಕೊಡ್ತೇವೆ. ಈ ರಾಜ್ಯ ಸರ್ಕಾರವನ್ನು ಖಂಡಿತವಾಗಲೂ ಕೂಡ ರೈತ ವಿರೋಧಿ ಸರ್ಕಾರವನ್ನು ಕಿತ್ತೊಗಿತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಾವು ವಿರೋಧ ಪಕ್ಷವಾಗಿ ಬಹಳ ದೊಡ್ಡ ಹೋರಾಟಗಳನ್ನು ಹಮ್ಮಿಕೊಡ್ತೇವೆ. ಸರ್, ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಿಲ್ಲ. ಸೊ ಹೀಗಾಗಿ ಸೋಮವಾರ ಪ್ರಧಾನಿಗಳನ್ನು ಭೇಟಿ ಮಾಡಿ ಆ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ CM ಸಿದ್ದರಾಮಯ್ಯನವರು ಹೇಳಿದರು. ನಾನು ಸಿದ್ದರಾಮಯ್ಯವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣವೇ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರವಾಹದಾಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಿಲ್ಲ, ಇನ್ನೊಂದು ಕುಂಟನೆಪ ಹೇಳಲಿಲ್ಲ. ತಕ್ಷಣವೇ ಯಾರ ಮನೆ ಹೊಸ್ತಲಿಗೆ ನೀರು ಬಂದಿದೆ ಅವ್ರಿಗೆ 10,000 ರೂಪಾಯಿ, ಯಾರ ಮನೆ ಸಂಪೂರ್ಣವಾಗಿ ಬಿದ್ದೋಗಿದೆ 5 ಲಕ್ಷ ರೂಪಾಯಿ, ಭಾಗಶಃ ಬಿದ್ದೋಗಿದೆ ಅದಕ್ಕೆ 1 ಲಕ್ಷ ರೂಪಾಯಿ ಪರಿಹಾರವನ್ನು 24 ಗಂಟೆಯಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡಲಿಲ್ವೇ ಸಿದ್ದರಾಮಯ್ಯನವರೇ? ರೈತರ ಏನು ಬೆಳೆ ನಷ್ಟ ಆಗಿತ್ತು, ಬೆಳೆ ನಷ್ಟ ಆದಂಥ ಬೆಳೆಗಳಿಗೆ ಏನು ಕೇಂದ್ರ ಸರ್ಕಾರದ ಏನು ಅತಿವೃಷ್ಟಿ ಮತ್ತು ಬೆಳೆ ನಾಶ ಆದಂಥ ಸಂದರ್ಭದಲ್ಲಿ NDRF ನಾರ್ಮ್ಸ್ ಪ್ರಕಾರ ಹಣ ಬರ್ತದೆ, ಅಷ್ಟೇ ಹಣವನ್ನು 6,800 ರೂಪಾಯಿಗೆ 6,800 ರೂಪಾಯಿ ಸೇರಿಸಿ ಏನು ಒಣ ಬೇಸಾಯಕ್ಕೆ 13,500 ಮತ್ತು ನೀರಾವರಿ ಬೆಳೆಗಳಿಗೆ 18,000 ರೂಪಾಯಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ 28,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು 35 ದಿನದಲ್ಲಿ ರೈತರ ಅಕೌಂಟಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡಿದರೆ ನೀವ್ಯಾಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ನಾನು. ಸರ್, ಒಂದು ಕಡೆ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ರೈತರ ಹೋರಾಟಕ್ಕೆ ಬಿಜೆಪಿ ಸಾಥ್ ಕೊಡ್ತಾ ಇದೆ, ರೈತರನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದೆ ಬಿಜೆಪಿ ಅನ್ನುವಂಥದ್ದು ಆರೋಪ. ರೈತರು ಯಾವ ಪಕ್ಷಕ್ಕೂ ಸೇರಿಲ್ಲ, ಇದನ್ನು ಗಮನಿಸ್ಬೇಕು ಸಿದ್ದರಾಮಯ್ಯನವರು. ರೈತರು ಯಾವ ಪಕ್ಷಕ್ಕೆ ಸೇರಿಲ್ಲ, ಆದರೆ ಎಲ್ಲ ರಾಜಕೀಯ ಪಕ್ಷಗಳು ರೈತರ ಪಕ್ಷಕ್ಕೆ ಸೇರೋ.
ಯಾವ ರೈತರ ಪರವಾಗಿ ರಾಜಕೀಯ ಪಕ್ಷಗಳು ನಿಲ್ತವೆ ಅವರಿಗೆ ಖಂಡಿತವಾಗಲೂ ಕೂಡ ರೈತ ಬೆಲೆ ಕೊಡ್ತಾನೆ. ಯಾವ ರಾಜಕೀಯ ಪಕ್ಷಗಳು ಅಧಿಕಾರದ ಮದದಿಂದ ರೈತನನ್ನು ಏನು ದಬ್ಬಾಳಿಕೆ ಮಾಡ್ತಕ್ಕಂಥ ತುಳಿತಕ್ಕಂಥ ಕೆಲಸ ಮಾಡ್ತಾರೆ ಅವರಿಗೆ ಚುನಾವಣೆಗಳಲ್ಲಿ ತಕ್ಕ ಪಾಠಗಳನ್ನು ನಮ್ಮ ರೈತರು ಕಲಿಸಿದ್ದಾರೆ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಖಂಡಿತವಾಗಲೂ ಕೂಡ ತಕ್ಕ ಪಾಠವನ್ನು ರೈತರು ಕಲಿಸ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಎಸ್ ಪಾಟೀಲ್ ನಡಳ್ಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರೈತರ ಸಂಕಷ್ಟವನ್ನು ಪರಿಹರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟವನ್ನು ಆರಂಭಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಜಿ ಶಾಸಕರು ಮತ್ತು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದಂಥ ಎಸ್ ಪಾಟೀಲ್ ನಡಳ್ಳಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಹೋರಾಟ ಅಂತಂದರೆ ಅದು ಬಿಜೆಪಿಯ, ಅದರಲ್ಲೂ ಯಡಿಯೂರಪ್ಪನವರು ರೈತ ಪರ ಹೋರಾಟ ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಗುರುತಿಸ್ಕೊಂಡವರು. ಈಗ ಬಿಜೆಪಿ ಅದೇ ರೈತರ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಪ್ಲ್ಯಾನ್ ಮಾಡ್ತಾ ಇದೆ ಮತ್ತು ರೈತರಿಗೆ ಯಾವ ರೀತಿಯಾದಂಥ ನ್ಯಾಯವನ್ನು ಕೊಡಿಸುತ್ತೆ ಅನ್ನೋದು ಭಾಳ ಮುಖ್ಯ. ಕರ್ನಾಟಕದಲ್ಲಿ ಅತ್ಯಂತ ಸಂಕಷ್ಟದಲ್ಲಿರ್ತಕ್ಕಂಥ ಸಮುದಾಯ ಅಂದರೆ ರೈತ ಸಮುದಾಯ. ಈ ಸಂದರ್ಭದಲ್ಲಿ ಮೆಕ್ಕೆಜೋಳವನ್ನು ಬೆಳೆದಿರ್ತಕ್ಕಂಥ ರೈತ ಮಾರ್ಕೆಟ್ನಲ್ಲಿ ಬೆಲೆ ಕುಸಿತದಿಂದಾಗಿ ಬಹಳಷ್ಟು ತೊಂದರೆಗೆ ಒಳಗಾಗಿದ್ದಾನೆ. ನಮ್ಮ ಮೊದಲೇ ಬೇಡಿಕೆ ಇಡೀ ರಾಜ್ಯದಲ್ಲಿ ತತ್ಕ್ಷಣಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಬೇಕು. ರಾಜ್ಯ ಸರ್ಕಾರ ಇಂಟರ್ಫಿಯರ್ ಆಗಬೇಕು. ಕೂಡಲೇ ಏನು ಕೇಂದ್ರ ಸರ್ಕಾರ ಬೆಂಬಲೆಯನ್ನು 2400 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ, ಆ ಒಂದು ದರದಲ್ಲಿ ಖರೀದಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಮೊದಲನೇ ಒಂದು ಹೋರಾಟ. ಭಾಳ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದಲ್ಲಿ TB ಡ್ಯಾಮನ್ನು ಕ್ರಸ್ಟ್ ಗೇಟ್ಗಳನ್ನು ನಾವು ರಿಪೇರಿ ಮಾಡ್ತೇವೆ, ಅದಕ್ಕೆ ಎರಡನೇ ಬೆಳೆಗೆ ನೀರು ಕೊಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಅದನ್ನು ಭಾರತೀಯ ಜನತಾ ಪಕ್ಷ ವಿರೋಧ ಮಾಡ್ತದೆ. ಎರಡನೇ ಬೆಳೆಗೆ ನೀರು ಕೊಟ್ಟು ಕೂಡ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಇದೆ. ಆದರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಅನುದಾನವನ್ನು ಕೊಡದೇ ಇರೋದರಿಂದ ಅದು ಲೇಟಾಗಿ ಈ ರೀತಿಯಾದಂಥ ತೊಂದರೆಯನ್ನು ರೈತ ಅನುಭವಿಸ್ತಾ ಇದ್ದಾನೆ. ಅದಕ್ಕೆ ಅಲ್ಲಿ ಪ್ರಮುಖವಾಗಿ 3 ಬೇಡಿಕೆಗಳನ್ನು ನಾವು ಇಟ್ಕೊಂಡಿದ್ದೇವೆ. ಒಂದು, ಎರಡನೇ ಬೆಳೆಗೆ ನೀರು ಕೊಡಬೇಕು. ಒಂದು ವೇಳೆ ನೀರು ಕೊಡೋದಿಲ್ಲ ಅನ್ನೋದಾದರೆ ಯಾವ ಬೆಳೆ ಎರಡನೇ ಬೆಳೆ ನಷ್ಟ ಅನುಭವಿಸುವಂಥ ರೈತ ಏನಿದ್ದಾನೆ, ರೈತನ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು. ಕ್ರಸ್ಟ್ ಗೇಟ್ಗಳನ್ನು ರಿಪೇರಿ ಮಾಡುವ ಸಂದರ್ಭದಲ್ಲಿ ಬರೀ ಕ್ರಸ್ಟ್ ಗೇಟ್ಗಳು ಅಷ್ಟೇ ಅಲ್ಲ, ತುಂಗಭದ್ರಾ ನೀರಾವರಿ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಟನಲ್ಗಳು, ಅಕ್ವಡೇಟ್ಗಳು, ಆಮೇಲೆ ಉಳಿದಂಥ ಕಾಲುವೆಗಳು ಅವೆಲ್ಲವನ್ನು ಕೂಡ ರಿಪೇರಿ ಮಾಡೋದಕ್ಕೆ ತಕ್ಷಣ ರಾಜ್ಯ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಕಲ್ಯಾಣ ಕರ್ನಾಟಕಕ್ಕೆ ಸೀಮಿತವಾಗಿ. ಒಟ್ಟಾರೆ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದಾಗಿ ಅತಿ ಹೆಚ್ಚು ಬೆಳೆ ನಾಶ ಆಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ 10 ಜಿಲ್ಲೆಗಳಲ್ಲಿ 38 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಬೆಳೆ ನಾಶ ಆಗಿದೆ. ಅದನ್ನು ನಮ್ಮ ರಾಜ್ಯದ ನಾಯಕರಾದಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಜಿಯವರು ಮತ್ತು ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ವರದಿಯನ್ನು ನಾವು ಈಗಾಗಲೇ ತಯಾರು ಮಾಡಿ ಸಬ್ಮಿಟ್ ಮಾಡಿದ್ದೇವೆ. 38 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಾಶ ಆಗಿದೆ. ಅದಕ್ಕೆ ಇವತ್ತಿನವರೆಗೂ ಕೂಡ 1.5 ತಿಂಗಳಾಯಿತು ಈ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿ 1 ರೂಪಾಯಿ ನಯಾ ಪೈಸನ್ನು ಕೂಡ ರೈತರ ಅಕೌಂಟಿಗೆ ಬಿಡುಗಡೆ ಮಾಡಿಲ್ಲ. ಅದಕ್ಕೋಸ್ಕರ ಕಷ್ಟದಲ್ಲಿರುವಂಥ ರೈತನಿಗೆ ನೇರವಾಗಿ ಹಣವನ್ನು ಬಿಡುಗಡೆ ಮಾಡಬೇಕು, ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು, ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಅಂತಕ್ಕಂಥ ಆಗ್ರಹವನ್ನು, ತುಂಗಭದ್ರಾ ಡ್ಯಾಮ್ನಲ್ಲಿ ಎರಡನೇ ಬೆಳೆಗೆ ನೀರು ಕೊಡಬೇಕು, ಇಲ್ಲವೇ ಪರಿಹಾರ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಇಟ್ಕೊಂಡು ಡಿಸೆಂಬರ್ 8ನೇ ತಾರೀಕು ಏನು ಬೆಳಗಾವಿನಲ್ಲಿ ಅಧಿವೇಶನ ನಡೀತಿದೆ ಅಷ್ಟರೊಳಗಾಗಿ ಮಂಡಲದ ಹಂತದಲ್ಲಿ ಮತ್ತು ತಾಲೂಕಾ ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ ಮತ್ತು ಸುವರ್ಣಸೌಧದ ಹಂತದಲ್ಲಿ ಕೂಡ ನಾವು ಈ ಹೋರಾಟವನ್ನು ಹಮ್ಮಿಕೊಡ್ತೇವೆ. ಈ ರಾಜ್ಯ ಸರ್ಕಾರವನ್ನು ಖಂಡಿತವಾಗಲೂ ಕೂಡ ರೈತ ವಿರೋಧಿ ಸರ್ಕಾರವನ್ನು ಕಿತ್ತೊಗಿತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಾವು ವಿರೋಧ ಪಕ್ಷವಾಗಿ ಬಹಳ ದೊಡ್ಡ ಹೋರಾಟಗಳನ್ನು ಹಮ್ಮಿಕೊಡ್ತೇವೆ. ಸರ್, ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಿಲ್ಲ, ಸೊ ಹೀಗಾಗಿ ಸೋಮವಾರ ಪ್ರಧಾನಿಗಳನ್ನು ಭೇಟಿ ಮಾಡಿ ಆ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ CM ಸಿದ್ದರಾಮಯ್ಯನವರು ಹೇಳಿದರು. ನಾನು ಸಿದ್ದರಾಮಯ್ಯವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣವೇ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರವಾಹದಾಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಿಲ್ಲ, ಇನ್ನೊಂದು ಕುಂಟನಪ್ಪ ಹೇಳಲಿಲ್ಲ. ತಕ್ಷಣವೇ ಯಾರ ಮನೆ ಹೊಸ್ತಲಿಗೆ ನೀರು ಬಂದಿದೆ ಅವ್ರಿಗೆ 10,000 ರೂಪಾಯಿ, ಯಾರ ಮನೆ ಸಂಪೂರ್ಣವಾಗಿ ಬಿದ್ದೋಗಿದೆ 5 ಲಕ್ಷ ರೂಪಾಯಿ, ಭಾಗಶಃ ಬಿದ್ದೋಗಿದೆ ಅದಕ್ಕೆ 1 ಲಕ್ಷ ರೂಪಾಯಿ ಪರಿಹಾರವನ್ನು 24 ಗಂಟೆಯಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡಲಿಲ್ವೇ ಸಿದ್ದರಾಮಯ್ಯನವರೇ? ರೈತರ ಏನು ಬೆಳೆ ನಷ್ಟ ಆಗಿತ್ತು, ಬೆಳೆ ನಷ್ಟ ಆದಂಥ ಬೆಳೆಗಳಿಗೆ ಏನು ಕೇಂದ್ರ ಸರ್ಕಾರದ ಏನು ಅತಿವೃಷ್ಟಿ ಮತ್ತು ಬೆಳೆ ನಾಶ ಆದಂಥ ಸಂದರ್ಭದಲ್ಲಿ NDRF ನಾರ್ಮ್ಸ್ ಪ್ರಕಾರ ಹಣ ಬರ್ತದೆ, ಅಷ್ಟೇ ಹಣವನ್ನು 6,800 ರೂಪಾಯಿಗೆ 6,800 ರೂಪಾಯಿ ಸೇರಿಸಿ ಏನು ಒಣ ಬೇಸಾಯಕ್ಕೆ 13,500 ಮತ್ತು ನೀರಾವರಿ ಬೆಳೆಗಳಿಗೆ 18,000 ರೂಪಾಯಿ
ಮತ್ತು ತೋಟಗಾರಿಕೆ ಬೆಳೆಗಳಿಗೆ 28,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು 35 ದಿನದಲ್ಲಿ ರೈತರ ಅಕೌಂಟಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಯಡಿಯೂರಪ್ಪನವ್ರು ಮಾಡಿದರೆ ನೀವ್ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ನಾನು. ಸರ್, ಒಂದು ಕಡೆ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ರೈತರ ಹೋರಾಟಕ್ಕೆ BJP ಸಾಥ್ ಕೊಡ್ತಾ ಇದೆ, ರೈತರನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದೆ BJP ಅನ್ನುವಂಥದ್ದು ಆರೋಪ. ರೈತರು ಯಾವ ಪಕ್ಷಕ್ಕೂ ಸೇರಿಲ್ಲ, ಇದನ್ನು ಗಮನಿಸ್ಬೇಕು ಸಿದ್ದರಾಮಯ್ಯನವರು. ರೈತರು ಯಾವ ಪಕ್ಷಕ್ಕೆ ಸೇರಿಲ್ಲ, ಆದರೆ ಎಲ್ಲ ರಾಜಕೀಯ ಪಕ್ಷಗಳು ರೈತರ ಪಕ್ಷಕ್ಕೆ ಸೇರೋ. ಯಾವ ರೈತರ ಪರವಾಗಿ ರಾಜಕೀಯ ಪಕ್ಷಗಳು ನಿಲ್ತವೆ ಅವರಿಗೆ ಖಂಡಿತವಾಗಲೂ ಕೂಡ ರೈತ ಬೆಲೆ ಕೊಡ್ತಾನೆ. ಯಾವ ರಾಜಕೀಯ ಪಕ್ಷಗಳು ಅಧಿಕಾರದ ಮದದಿಂದ ರೈತನನ್ನು ಏನು ದಬ್ಬಾಳಿಕೆ ಮಾಡ್ತಕ್ಕಂಥ ತುಳಿತಕ್ಕಂಥ ಕೆಲಸ ಮಾಡ್ತಾರೆ ಅವರಿಗೆ ಚುನಾವಣೆಗಳಲ್ಲಿ ತಕ್ಕ ಪಾಠವನ್ನು ನಮ್ಮ ರೈತರು ಕಲಿಸಿದ್ದಾರೆ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಖಂಡಿತವಾಗಲೂ ಕೂಡ ತಕ್ಕ ಪಾಠವನ್ನು ರೈತರು ಕಲಿಸ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಎಸ್ ಪಾಟೀಲ್ ನಡಹಳ್ಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.